ನಮಸ್ಕಾರ ರೀಪ್ಪ ಎಲ್ಲರಿಗೂ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿರಿ, ಲೈಕ್ ಮತ್ತು ಶೇರ್ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ಎಲ್ಲಿವರೆಗೆ ನೀವು ಸಬ್ಸ್ಕ್ರೈಬ್ ಆಗೋದಿಲ್ಲ ಅಲ್ಲಿವರೆಗೆ ನಿಮಗೆ ಸುದ್ದಿಗಳು ನೇರವಾಗಿ ಮುಟ್ಟುವುದಿಲ್ಲ. ಈಗ ಏನು ಎಂಥದ್ದು ಸುದ್ದಿ ತೊಗೊಂಡು ಬಂದೀನಂದ್ರೆ, ಹುಣಸೆ ಮುಪ್ಪಾದರೂ ಹುಳಿ ಮುಪ್ಪೆ. ಯಾಕೆ ಬೇಕಾಗಿತ್ತು ರೀ ಈ ಮುದುಕನಿಗೆ? ಸುರಸುಂದರಿ 18-19 ವಯಸ್ಸಿನ ಹುಡುಗಿ ಏನೋ ಫೇಸ್ಬುಕ್ದಾಗ ಕಾಂಟ್ಯಾಕ್ಟ್ ಮಾಡ್ತಾಳೆ. ಇವನು ಫೇಸ್ಬುಕ್ದಾಗ ಅಕ್ಕಿಗೆ ಮೆಸೇಜ್ ಮಾಡ್ತಾನೆ, ಅಕ್ಕಿಯು ಮೆಸೇಜ್ ಮಾಡ್ತಾಳೆ. ಇವು ಮಂಡ್ಯದಿಂದ ಸೋಮಾಪುರದ ಊರವ್ರಿ. ಏನು ಉದ್ಯೋಗ ಮಾಡ್ತಾನಂದ್ರೆ, ನೀವು ಒಂದು ಗುಡಿ ಗುಂಡಾರದಲ್ಲಿ ಪೂಜಾರಿ ಕೆಲಸ ಮಾಡ್ತಾನೆ. ಪೂಜಾರಿ ಕೆಲಸ ಮಾಡ್ತಾನಂದ್ಮೇಲೆ ಮತ್ತೆ ಅಲ್ಲಿ ದಕ್ಷಿಣ ಹಾಕಿದ್ರು ಹಾಕಿರ್ತಾವ್ರಲ್ಲ, ಆ ಹುಡುಗಿ ಏನೇನೋ ಇವನಿಗೆ ನೋವಿನಿಂದ ಕಣ್ಣೀರಿನ ಕೋಡಿ ಹರಿಸಿ ತೊಂದರೆಯಲ್ಲಿದ್ದೀನಿ, ಹಾಂಗಿದ್ದೀನಿ, ಹಿಂಗದೀನಿ ಅಂಥೇಳಿ ಚಪ್ಪಲ ಚೆನ್ನಿಗರಾಯನನ್ನು ಬರಬ್ಬರ ಬೋಳಿಸಿಬಿಟ್ಟಾಳ 2 ಲಕ್ಷ ರೂಪಾಯಿವರೆಗೆ. ಆ ಮುದುಕ ತನ್ನ ಈ ಇಳಿ ವಯಸ್ಸಿನಲ್ಲಿ ಯಾವ ರೀತಿ ಸರಸ ಸಲ್ಲಾಪ ಆಡಾಕ ಹೋಗ್ಯಾನ. ಯಾವಾಗ ಆಕೆ ಬರ್ತಾನೆ ಅಂದರೂ ಸಹಿತ ಬರಲಿಲ್ಲ. ಇವು ದುಡ್ಡು ಹಾಕೋತ ಹೋಗ್ಯಾನ. ಆ ದುಡ್ಡು ಹಾಕಿದ ಮೇಲೆ ಎಮಾರಿಸಿದ ಮೇಲೆ ಗೊತ್ತಾಗೈತಿ ನಾ ಮೋಸ ಹೋಗೇನಂತೇಳಿ ಅವಾಗ ಬ್ಲಾಕ್ ಮಾಡ್ಯಾಳ. ಬ್ಲಾಕ್ ಮಾಡಿದ ತಕ್ಷಣ ಇವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡ್ತಾನೆ. ಹಿಂಗಾಗೈತಿ ರೀ ನನ್ನ ಪರಿಸ್ಥಿತಿ ಅಂಥೇಳಿ. ಅದರ ಸಲುವಾಗಿ ಈಗ ಭಾಳ ಹುಷಾರಿರ್ಬೇಕು. ಯಾವಾಗಲೂ ಫೇಸ್ಬುಕ್ದಾಗ ಬರೋದು ಹುಡುಗಿಯರು, ಅವರು ಹುಡುಗಿಯರು ಇರಂಗಿಲ್ಲ. ಆ ಹುಡುಗನೂ ಸಹಿತ ಹುಡುಗಿ ರೂಪದಲ್ಲಿ ಯಾವುದೇ ಒಂದು ಫೋಟೋ ಹಾಕಿ ನಿಮ್ಮನ್ನು ಎಮಾರಿಸ್ಬೋದು. ಯಾವ ರೀತಿ ಒಂದು ಲಕೋಟ ಬರಾಕತ್ತೈತಿ, ಆ ಲಕೋಟ ಬಂದ ತಕ್ಷಣ ನಿಮ್ಮ ಅಡ್ರೆಸ್ ಮೇಲೆ ಅದ್ರ ಮೇಲೆ ಸ್ಕ್ಯಾನ್ ಮಾಡಿರಿ ಅಂತೈತಿ. ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ನಾಗಿನ ದುಡ್ಡು ಹೋಗ್ತಾವೆ. ಭಾಳ ರಣತಂತ್ರ ಹಿಣ್ಯಾಕತ್ತಾರ ತಾಂತ್ರಿಕ ಯುಗದಾಗ. ಭಾಳ ಹುಷಾರಿರಬೇಕು. ಅದರ ಸಲುವಾಗಿ ಹಳೆಯ ಕಾಲ ಭಾಳ ನಮಗೆ ನೆನಪಾಗತೈತಿ. ಎಲ್ಲಿ ಗಡಿಗ್ಯಾಗ ರೊಕ್ಕ ಇಡ್ತಿದ್ದು ಭದ್ರವಾಗಿರ್ತಿದ್ರು, ಎಲ್ಲಿ ಹಗೆದಾಗಿಡ್ತಿದ್ರು ಭದ್ರವಾಗಿಡ್ತಿದ್ದು. ಬ್ಯಾಂಕ್ಗಳು ಇದ್ದರೂ ಸಹಿತ ಆ ಬ್ಯಾಂಕಿನ ಟೆಕ್ನಾಲಜಿ ಮುಖಾಂತರ ಇವತ್ತು ಹಣ ಎಮಾರಿಸುವ ದಂಧೆ ಹೆಂಗೆ ಮಾಡ್ಕೊಂಡಾರ ನೋಡ್ರಿ. ಆ ಅಜ್ಜ ಪಾಪ ದೇವಸ್ಥಾನದ ಪೂಜಾರಿ, ದೈವಿ ಭಕ್ತಿ ಮನುಷ್ಯ, ದೇವರ ಮೇಲೆ ನಂಬಿಕೆ ಇಟ್ಟವ. ಆ ಗುಡಿ ಗುಂಡಾರದಲ್ಲಿ ಪೂಜೆ ಮಾಡುತ್ತಾ, ಸ್ವಚ್ಛ ಮಾಡುತ್ತಾ, ಸೇವೆ ಮಾಡುತ್ತಾ ಇವತ್ತು ಆತನಿಗೂ ಸಹಿತ ಪಂಗನಾಮ ಹಾಕಿದಂಥ ಆ ಯುವತಿಯ ಶೋಧಿಗಾಗಿ ಈಗ ಪೊಲೀಸರು ಬಲೆ ವಿಚಾರ. ಆ ಅಜ್ಜ ಏನು ಮಾತಾಡ್ಯಾನ ತೋರಿಸ್ಬೇಕಲ್ರಿ. ಹಂಗಾದ್ರೆ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿರಿ, ಲೈಕ್ ಮತ್ತು ಶೇರ್ ಮಾಡಿರಿ. ಇಂಥ ಪರಿಸ್ಥಿತಿ ನಿಮಗೂ ಆಗಬಹುದು. ಬಹಳಷ್ಟು ಎಚ್ಚರಿಕೆಯಿಂದ ಇರ್ರಿಪ್ಪ ಈ ತಾಂತ್ರಿಕ ಯುಗದಾಗ ಅಂಥೇಳಿ ಖಡಕ ಜವಾರಿ ಕಾಕ ಹೇಳ್ತಾನೆ. ಎಚ್ಚರ ಆಗ್ತೀರಿ, ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ನನಗೆ ಫೇಸ್ಬುಕ್ನಲ್ಲಿ ಒಂದು ಏಪ್ರಿಲ್ ತಿಂಗಳಿನಲ್ಲಿ ನನಗೆ ಒಂದು ನೋಡ್ತಾ ಇರಬೇಕಾದ್ರೆ ಒಂದು ಹುಡುಗಿ ಪರಿಚಯ ಆಯಿತು. ಆ ಹುಡುಗಿ ಪರಿಚಯ ಆಗಿದೆ ಅಂದರೆ ಅಂಥ ಹುಡುಗಿ ಎಷ್ಟು ಜನ ಫೇಸ್ಬುಕ್ಕಲ್ಲಿ ಬರ್ತಾರೆ. ಆದರೆ ಅವಳು ಹತ್ತುಕೊಂಡು ತುಂಬ ದುಃಖದಿಂದ ಮಾತಾಡ್ತಾಯಿದ್ಲು. ನಾನು ಅದನ್ನು ಏನು ಅಂತಕೊಂಡು ಹೇಳಿ ನಾನು ಫೇಸ್ಬುಕ್ಕಲ್ಲಿ ಕೇಳಿದಾಗ ನನಗೆ ಹೇಳಿದ್ರು, ನನಗೆ ತುಂಬ ತೊಂದರೆಲಿದ್ದೀನಿ, ನನಗೆ ಅನ್ನ ಇಲ್ಲ, ಊಟ ಇಲ್ಲ, ನನಗೆ ಉಳಿಲಿಕ್ಕೆ ಸ್ಥಳ ಇಲ್ಲ, ಪಿ ಜಿನಲ್ಲಿದ್ದೀನಿ, ನನಗೆ ತಂದೆ ತಾಯಿ ಯಾರಿಲ್ಲ, ನನಗೆ ಕಾಪಾಡಿ, ನಾನು ನಿಮ್ಮನ್ನು ನೋಡ್ಕೊಳ್ತೀವಿ, ನೀವು ಎಲ್ಲಿದ್ದೀರಿ ಹೇಳಿ, ಅಲ್ಲಿಗೆ ನಾನೇ ಬರ್ತೀನಿ, ನಾನೇ ನಿಮಗೆ ಬಂದು ನೋಡ್ಕೊಳ್ತೀನಿ, ನಮಗೆ 2 ತುತ್ತು ಅನ್ನ ಹಾಕಿ ನನಗೆ ಸಾಕು ಅಂತ ಹೇಳಿ ನನ್ನನ್ನು ಮಂಗ ಮಾಡಿದ್ಲು. ಈ ಥರ ನಾನು ನಡ್ಕೊಂಡ್ಬಂದಾಗ ಅವಳಿಗೆ ಕೇಳಿದಾಗೆಲ್ಲ ಔಷಧಿ ಮತ್ತು ಊಟಕ್ಕೆ ಅವಳಿಗೆ ಬಟ್ಟೆ ಸಮೇತ ಇರಲಿಲ್ಲ. ಮತ್ತು ಪಿ ಜಿಗೆ ಬೇಕಾದಂಥ ದುಡ್ಡು ಎಲ್ಲ ನಾನು ಹೊಂದಿಸಿ, ನಾನು ಕಷ್ಟಪಟ್ಟು ಯಾರಿಂದ ಎಲ್ಲ ಸಾಲ ಪಡೆದು ನಾನು ಇವಳಿಗೆ ಹಣ ಕೊಟ್ಟೆ. ಈಗ ನೋಡಿದ್ರೆ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ, ನಾಳೆ ಬರ್ತೀನಿ, ಬಸ್ ಚಾರ್ಜಿಗೆ, ಟ್ರೈನ್ ಚಾರ್ಜಿಗೆ ಎಲ್ಲ ದುಡ್ಡು ಕಳಿಸಿ ಅಂಥೇಳಿ ಎಲ್ಲ ದುಡ್ಡು ತೊಗೊಂಡು ಇವತ್ತಿನವರೆಗೂ ಕೂಡ ಬಂದಿಲ್ಲ. ನನ್ನೇ ಕೂಡ ನಾನು 400 ರೂಪಾಯಿ ಅವರಿಗೆ ತಗೊಂಡು 400 ರೂಪಾಯಿನಲ್ಲಿ ಕೂಡ ಈಗ ನೋಡಿದ್ರೆ ಫೋನ್ ಸ್ವಿಚ್ ಅಪ್ ಮಾಡಿಲ್ಲ, ಆನಲ್ಲಿದೆ, ಉತ್ತರ ಕೊಡಲ್ಲ. ಒಂದು ಸರಿ ಮೋರ್ ದೆನ್ 1 ಲ್ಯಾಕ್ ಹತ್ತಿರ ಆಗಿದೆ. ಹಾಂ ಆಯ್ತು. ಎಲ್ಲ ಗೂಗಲ್ ಪೇ, ಫೋನ್ಪೇ ಮುಖಾಂತರ ಕೊಟ್ಟಿರೋದು. ಅವಳು ಶೇಷ ಸರಿತಾ. ಅವಳ ಬ್ಯಾಂಕ್ ಅಕೌಂಟಲ್ಲಿ ಬೇರೆ ಇದೆ, ತಮ್ಮೂಲಿ ಸರಿತಾ ಅಂತ ಇದೆ. ಅವಳಿಗೆ ವಾಟ್ಸಪ್ ಮತ್ತು ಫೇಸ್ಬುಕ್ಕು ಶೇಷ ಸರಿತಾ. ಅವಳದು ಮಾತಾಡಿದ್ದು ಫೋನಲ್ಲಿ ನಾನು ಪರ್ಸನಲಾಗಿ ಇದುವರೆಗೆ ಮೀಟೇ ಆಗಿಲ್ಲ. ಈಗ ಬೆಂಗಳೂರಿನಲ್ಲಿ ಇದ್ದಾಳೆ ಅಂತಾನೆ, ಎಲ್ಲಿದ್ದಾಳೆ ಅಂತೇಳಿ ನಾನು ಅದನ್ನು ಟ್ರ್ಯಾಕ್ ಮಾಡೋಕ್ಕಾಗ್ತಾಯಿಲ್ಲ. ಮಾತಾಡಿ ಅಂತೇಳಿ ನಾನು ನಿಮ್ಮನ್ನು ನೋಡ್ಕೊಳ್ತೀನಿ, ನಿಮ್ಗೇನು ಬೇಕು ನಾನೆಲ್ಲ ಮಾಡ್ಕೊಡ್ತೀನಿ, ನೀವೇನು ಅದಕ್ಕೆ ವಾಸ್ಪದ ಮಾಡ್ಕೊಬೇಡಿ, ನಿಮ್ಗೆ ಅಡುಗೆ ಮಾಡಿಕೊಡ್ತೀನಿ, ನಿಮ್ಗೆ ಏನು ಕೊಡ್ತೀರ ಅದು ಊಟ ಮಾಡ್ತೀನಿ, ನಿಮ್ಮ ಕೈಲಾಗೋ ಸಹಾಯ ನಾವು ಎಲ್ಲನೂ ಬಟ್ಟೆ ಗಿಟ್ಟ ಹೋಗ್ಕೊಂಡು ಎಲ್ಲ ಇರ್ತೀನಿ ಅಂತಕೊಂಡು ಹೇಳಿ ನನಗೆ ಅವಳಿಗೆ ಇಂಗ್ಲೀಷು, ಅವಳಿಗೆ ತೆಲುಗುನೋಳು ಇಂಗ್ಲೀಷಲ್ಲಿ ಮಾತಾಡಿ ಗೊತ್ತಾಗಲಿಲ್ಲ.
ನನಗೆ ಗೊತ್ತಾಗಿದ್ದು ಈಗ ಈ ತಿಂಗಳಲ್ಲಿ ಗೊತ್ತಾಯಿತು. ಅದರಿಂದಾಗಿ ನಾನು ಇನ್ಸ್ಟ್ರಕ್ಷನ್ ಕೊಟ್ಟೆ, ನೀವು ಬರದೇ ಇದ್ದರೆ ನಾನು ಕ್ರಮ ತಗೊಳ್ತೇನೆ. ಅದು ಯಾವ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಕಾನೂನು ಪ್ರಕಾರ ತಗೊಳ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾನು ಬಲಾತ್ಕಾರ ಮಾಡಲಿಕ್ಕೆ ನಾನೇನು ರೌಡಿ ಅಲ್ಲ, ಆಯಿತಾ. ಅದರಲ್ಲಿ ಒಳ್ಳೇದಾದರೆ ಆಗಲಿ, ಇಲ್ಲ ಅಂದರೆ ಭಗವಂತ ಒಬ್ಬ ಇದ್ದಾನೆ ನಿನಗೆ ಶಿಕ್ಷೆ ಕೊಡಲಿಕ್ಕೆ. ನೀನು ಹೇಳಿದ್ದಕ್ಕೆಲ್ಲ ಅದು ಭಗವಂತನ ಕೈಯಲ್ಲಿ ರೆಕಾರ್ಡ್ ಆಗಿದೆ, ಅದು ನಾವು ನೋಡ್ಕೊಳ್ತಾರೆ ಅಂತ ಹೇಳಿ. ಅಲ್ಲ, ನೀವು ಕೊಟ್ಟಿದ್ದು ಅಮೌಂಟ್ ವಾಪಸ್ ಕೇಳಿಲ್ಲ ನೀವು? ಕೇಳಿದೆ, ಅದ್ರ ಬಗ್ಗೆ ಮಾತೇ ಆಡೋದಿಲ್ಲ. ಒಂದಾ ದುಡ್ಡು ಕೊಡು, ಇಲ್ಲ ಅಂತ ಹೇಳಿದ್ರೆ ನನಗೆ ನೀನು ಬಾ. ಎರಡೂ ಆಗಲ್ಲ ಅಂತ ಹೇಳಿದ್ರೆ ಹೇಗೆ ವ್ಯಾಪಾರ? ಹೇಗೆ ನೀನು ತಗೊಂಡಿದ್ದ ಉದ್ದೇಶ ಏನು? ಇಲ್ಲ ನಾನು ತಗೊಳಕ್ಕೆ ಹಾಕಿಲ್ಲ, ನಾನು ಒಂದೇ ಸಲ ದುಡ್ಡು ಕೊಡೋಕೆ ಹಾಕಿಲ್ಲ, 2 ಭಾಗ ಮಾಡಿ 3 ಭಾಗ ಮಾಡಿ ಕೊಡ್ತೀನಿ. ಓಕೆ, ನೀನು ಊರಲ್ಲಿ ಆಸ್ತಿ ಇದೆ, ಮನೆ ಮಾರಿ ಕೊಡ್ತೀನಿ ಅಂತ ಹೇಳಿದೆ, ಕೊಟ್ಟಿಯ ನೀನು? ನನಗೆ ಕೆಲಸ ಸಿಕ್ಕಿದೆ, ಕೆಲಸದಲ್ಲಿ ಬರೋ 40,000. ಮಾಡ್ತೀನಿ ಅಂತ ಹೇಳಿ. ಅವಳು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಲು. ಅದು ಒಂದು ಶಾರ್ಟ್ಸ್ ಎಲ್ಲ ಇಲ್ಲಿ ಬೆಂಗಳೂರಿನಲ್ಲಿ, ಆಯಿತಾ. ಅದರದ್ದು ಲೆಟ್ರ್ ಎಲ್ಲ ಕಳಿಸಿದ್ರು. ಅದು ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಗೊತ್ತಿಲ್ಲ. ಒಂದು ಇನ್ಫೋಸಿಸ್ ಬ್ರ್ಯಾಂಡ್ ಇದೆ, ಅದರಲ್ಲಿ ಲೋಗೋ ಇದೆ. ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಆ ರೀತಿನ ಹೇಳಿದ್ಲು ಅವಳು. ನಿಮ್ಗೆ ಯಾವ ರೀತಿ ಬೇಕಾದ್ರೆ ಮದುವೆ ಆದರೂ ಆಗಲಿ, ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನೀವು ನೋಡ್ಕೊಳ್ಳಿ ಸಾಕು. ನಮ್ಮನ್ನು ನೋಡಿಕೊಂಡ್ರೆ ನಾನು ನಿಮ್ಮನ್ನು ನೋಡ್ಕೊಳ್ತೀನಲ್ವಾ, ಅಷ್ಟೇ ಸಾಕು. ನಮಗೆ ಬೇಕಾದದ್ದು ಹೊಟ್ಟೆಗೆ ಅನ್ನ ಮತ್ತು ನನಗೆ ಔಷಧಿ, ಅಷ್ಟು ಮಾತ್ರ ನನಗೆ ಬೇಕಾದದ್ದು. ನನಗೆ ಆರೋಗ್ಯ ಸರಿ ಇಲ್ಲ, ಹಾಲ್ಟ್ನಲ್ಲಿ ನನಗೆ ತೂತ ಇದೆ, ಅದು ನನಗೆ ಚೈಲ್ಡ್ ಬರ್ತಿಂದ ಇದೆ, ಆಗಾಗ ನನಗೆ ತೊಂದರೆ ಆಗ್ತದೆ. ಒಂದು ಇಂಜೆಕ್ಷನ್ಗೆ 600 ರೂಪಾಯಿ ಆಗುತ್ತೆ. ಹೀಗೆಲ್ಲ ಹೇಳಿ ದುಡ್ಡು ತಗೊಂಡು. ಕ್ಯಾಮ್ರಾ ಆಮೇಲೆ ಇದು ಆಕೆಗೆ ಎಷ್ಟು ಏಜು ಹೇಗೆ? ಹಬ್ಬ ಒಂದು 30 ಇರ್ಬೋದು. ಅಲ್ಲ, ನಿಮ್ದು ಅನಿಸ್ಲಿಲ್ವಾ ಇಷ್ಟು ನಮ್ಮ ಜೊತೆ ಬರ್ತಾರ, ಹೇಗೆ ನಂಬೋದು ಅಂತ? ಸ್ವಾಮಿ, ನಾನು ಆ ರೀತಿ ನಾನು ಮಾನವೀಯತೆಯನ್ನು ಯೋಚನೆ ಮಾಡಿದೆ ಹೊರತು ನಾನು ಬೇರೆ ಯಾವುದೇ ಕೆಟ್ಟ ರೀತಿ ಯೋಚನೆ ಮಾಡಲಿಲ್ಲ. ಒಂದು ಇಲ್ಲದವರಿಗೆ ಒಂದು ರಕ್ಷಣೆ ಕೊಡೋದು ತಪ್ಪೇನಿಲ್ಲ. ನಾನು ಅಡಾಪ್ಟೇಷನ್ ತಗೊಳ್ತೀನಿ ಅಂತ ಹೇಳಿದೆ. ಅಡಾಪ್ಟೇಷನ್ ಅಂತ ಹೇಳಿದ್ರೆ ಗೊತ್ತಾಯ್ತಲ್ವಾ, ದತ್ತು ತಗೊಳ್ತೇನೆ. ಅದನ್ನು ನಾನು ಕೇರ್ ಟೇಕರ್ ನಾನು ಮಾಡ್ತೇನೆ. ನಿನಗೆ ಏನಾದ್ರು ಕೆಲಸ ಏನಾದ್ರು ಸಿಕ್ಕಿದಾಗ ಅದರಲ್ಲಿ ನೀನು ತೀರಿಸ್ಬೇಕಂದ್ರೆ ನಿನ್ನ ಕರ್ತವ್ಯ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡು ಇವಾಗ ಏನು ಹೇಳ್ತಾರೆ? ಈಗ ಏನು ಮಾತಾಡಲ್ಲ. ಈಗ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಏನಾದ್ರು ದುಡ್ಡು ಬೇಕಾದ್ರೆ ಕೇಳ್ತಾರೆ, ನಾನು ದುಡ್ಡು ಕಳಿಸಲ್ಲ ನಿನಗೆ ಅಂತ ಹೇಳಿದೆ. ನೀವೇನು ಕೆಲಸ ಮಾಡೋದು? ನಾನು ದೇವಸ್ಥಾನದಲ್ಲಿ ಒಂದು ಕೆಲಸ ಮಾಡ್ಕೊಂಡಿದ್ದೀನಿ, ಒಂದು ಹಳ್ಳಿಯಲ್ಲಿ ಪಟ್ಟಸಾಮ್ನಲ್ಲಿ. ಹಾಂ, ಇವಾಗೇನು ದೂರು ಕೊಟ್ಟಿದ್ರೆ? ದೂರು ಕೊಟ್ಟಿದ್ದೀನಿ ಸೈಬರ್ ಕ್ರೈಮಿಗೆ. ಅದು ಎಲ್ಲಿ ಗಂಟ ಮಾಡ್ತಾರೆ ಗೊತ್ತಿಲ್ಲ. ಅಂತೂ ನನ್ನ ಕೈಲಿ ಮಾಡೋದು ನನಗೆ ಒಂದು ಕರ್ತವ್ಯ. ಕಾನೂನು ಪ್ರಕಾರ ಏನಾಗುತ್ತೆ ಮಾಡಲಿ, ಅಷ್ಟೇ ನಾನು ಹೇಳೋದು. ಅವಳು ಫೋನ್ ಟ್ರ್ಯಾಕ್ ಮಾಡಿದ್ರೆ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಅದು ನನಗೆ ಗೊತ್ತಿಲ್ಲ. ನಾನು ನನ್ನ ಫೋನಲ್ಲಿ ಅದು ರೆಕಾರ್ಡ್ ಸಿಕ್ಕಲ್ಲ. ಅದರಲ್ಲಿ ಆಂಧ್ರ ಪ್ರದೇಶ್ ಸಿಮ್ ಅಂತ ಬರ್ತದೆ. ಇವಾಗ ಏನಾಗಬೇಕು ನಿಮಗೆ? ಈಗ ನನಗೆ ಒಂದು ದುಡ್ಡು ಕೊಡಬೇಕು, ಇಲ್ಲಾಂದರೆ ಬಂದು ಅವರು ನಮ್ಮೊಟ್ಟಿಗೆ ಬರಬೇಕು. ಈಗ ಬರೋಕ್ಕಾಗಿಲ್ಲ ಅಂದರೆ ಬೇಡ, ನಮಗೇನು ಒತ್ತಾಯ ಇಲ್ಲ. ನಾನು ಇಷ್ಟವರೆಗೆ ಒಬ್ಬಂಟಿ ಆಗಿದ್ದೆ, ಇಲ್ಲೂ ಒಬ್ಬಂಟಿಯಾಗಿ ಇರ್ತೇನೆ. ಆದರೆ ನಾನು ತಗೊಂಡಿದ್ದು ಮೋಸ ಮಾಡಿದ್ದಿಲ್ಲ. ಆ ದುಡ್ಡು ನನಗೆ ವಾಪಸ್ ಕೊಡು. ನೀವು ಕೊಡೋಕೆ ತಾಕತ್ತಿಲ್ದ ಮೇಲೆ ಯಾಕೆ ತಗೊಂಡೆ ಅಂತ ಕೇಳಿ. ಇವಾಗ 1,35,000 ಕೊಟ್ಟಿದ್ದೀವಿ. ಹಾಂ, ಎಷ್ಟು? 1,35,000. ನಿಮ್ಗೆ ವಾಪಸ್ ಬೇಕು. ಹಾಂ, ಹೌದು ಬೇಕಲ್ವಾ. ಈಗ ಅವಳು ನಮ್ಮಿಂದ ಏನು ಸಹಾಯ ಇಲ್ಲ ಅಂತ ಮೇಲೆ ನಾನು ಯಾತಕ್ಕೆ ಅವ್ರು ಕೊಡಬೇಕು? ನನಗೇನು ಸಂಬಂಧಿಕರಾ?